ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಲಮ್ ಟ್ರಾನ್ಸ್ಫಾರ್ಮೇಷನ್, ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಅನ್ನು ಯೂಸ್ ಮಾಡಿಕೊಂಡು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನ ಮಾಡಿದ್ವಿ, ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡಿಕೊಂಡು. ಈಗ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಇಂದ ಸಾಲ್ವ್ ಮಾಡೋಣ. ಫಸ್ಟ್ 2x2 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಆಗಿರೋದ್ರಿಂದ ನಮ್ಮ ಆರ್ಗ್ಯುಮೆಂಟೇಷನ್ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು ಎ ಐ. ಅದೇ ಏನಾದ್ರೂ ರೋ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಿದ್ರೆ ಎ ಈಸ್ ಈಕ್ವಲ್ ಟು ಐ ಎ, ಇಲ್ಲಿ ಇನ್ವರ್ಸ್ ಆಗ್ತಾ ಇತ್ತು, ಐ ಈ ಕಡೆ ಬರ್ತಿತ್ತು, ಎ ಆ ಕಡೆ ಹೋಗ್ತಾ ಇತ್ತು. ಸೊ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಆಗಿರೋದ್ರಿಂದ ಎ ಈಸ್ ಈಕ್ವಲ್ ಟು ಎ ಐ. ನೆಕ್ಸ್ಟ್, ಈಗ ಎ ವ್ಯಾಲ್ಯೂ ನಮಗೆ ಗೊತ್ತಿದೆ, ಏನು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ 1 2 3 7. ನೆಕ್ಸ್ಟ್ ಇಲ್ಲಿ ಎ ಅನ್ನ ಅದೇ ರೀತಿ ಬರ್ಕೋಬೇಕು, ಎ ಅನ್ನ ಅದೇ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಐ ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಇಲ್ಲಿ ಯಾಕೆ ನಾನು 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ, ಯಾಕಂತಂದ್ರೆ ಕ್ವಶನ್ ಅಲ್ಲಿ 2x2 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರೋದ್ರಿಂದ ನಾನು ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೋಬೇಕಾಗುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಆಗಿರುತ್ತೆ, ಇನ್ನು ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ 0 ಆಗಿರುತ್ತೆ. ನೆಕ್ಸ್ಟ್ ಕ್ವಶ್ಚನ್ಗೆ ಕನ್ಫ್ಯೂಷನ್ ಇರುತ್ತೆ, ರೋ ಯಾವುದು ಕಾಲಮ್ ಯಾವುದು. ನೋಡಿ, ಹಾರಿಜಾಂಟಲ್ ಅಲ್ಲಿ ಹೋಗುವಂತದ್ದು ರೋ, ಹಾರಿಜಾಂಟಲಿ ಹೋಗುವಂತದ್ದು ರೋ. ದಿಸ್ ಈಸ್ ರೋ 1, ರೋ 2. ನಾವು ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ತಾ ಇರೋದು. ಕಾಲಮ್ ಅಂತ ಅಂದ್ರೇನು, ವರ್ಟಿಕಲ್ ಕಾಲಮ್ ನಂಬರ್ 1, ದಿಸ್ ಈಸ್ ಕಾಲಮ್ ನಂಬರ್ 2, ಈ ರೀತಿ. ಈಗ ನಾನೇನ್ ಮಾಡಬೇಕು, ಸಿಂಪಲ್ ಆಗಿ ಈ ಮ್ಯಾಟ್ರಿಕ್ಸ್ ಅನ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ರೆಫರೆನ್ಸ್ ಅಲ್ಲಿ ಇಲ್ಲಿ ಬರ್ದಿರ್ತೀನಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 2x2. ಸೊ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಈ ಫಾರ್ಮ್ಗೆ ತರಬೇಕು. ಅವಾಗ ಇಲ್ಲಿ ನನಗೆ ಇನ್ವರ್ಸ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಕೊನೆಯಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಈಸಿ ಟ್ರಿಕ್ ಇಂದ ನಾವು ಕನ್ಫರ್ಮ್ ಮಾಡ್ಕೋಬಹುದು ನಮಗೆ ಬಂದಿರುವಂತ ಆನ್ಸರ್ ಕರೆಕ್ಟ್ ಇಲ್ಲೋ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಅನ್ನ ನಾನು ಮಾಡಬೇಕಾಗಿದೆ. ಕಂಪೇರ್ ಮಾಡ್ತಾ ಬನ್ನಿ, ಇಲ್ಲಿ 1 ಇದೆ, ಇಲ್ಲೇನಿದೆ 1 ಇದೆ. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ನನಗೆ ಇಲ್ಲ. ಈಗ ನಾನೇನ್ ಮಾಡಬೇಕು, ಅದರ ಕೆಳಗಡೆ ಇರುವಂತಹ ಎಲಿಮೆಂಟ್ ಅನ್ನ 0 ಮಾಡಬೇಕು. ಅದರ ಕೆಳಗಡೆ ಇರುವಂತಹ ಎಲಿಮೆಂಟ್ ಅನ್ನ 0 ಮಾಡಬೇಕು ಅಂತ ಹೋದ್ರೆ ನಾವಿಲ್ಲಿ ಯೂಸ್ ಮಾಡ್ತಿರುವಂತದ್ದು ಕಾಲಮ್ ಟ್ರಾನ್ಸ್ಫಾರ್ಮೇಷನ್. ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾದ್ರೆ ಇದನ್ನ ಚೇಂಜ್ ಮಾಡಕ್ ಹೋಗಿ ಇದ್ರ ವ್ಯಾಲ್ಯೂ ಕೂಡ ಚೇಂಜ್ ಆಗ್ಬಿಡುತ್ತೆ. ನನಗೆ ಆಲ್ರೆಡಿ ಈ ವ್ಯಾಲ್ಯೂ ಕರೆಕ್ಟ್ ಆಗಿ ಬಂದಿರೋದ್ರಿಂದ ನಾನು ಅದನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನೆಕ್ಸ್ಟ್ ಕಾಲಮ್ಗೆ ಹೋಗ್ತೀವಿ, ಅಂದ್ರೆ ಈ ವ್ಯಾಲ್ಯೂನ 0 ಮಾಡೋದಕ್ಕೆ ಟ್ರೈ ಮಾಡೋಣ. ಈಗ ಇದು ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2. ನಾನು ಏನು ಕಾಲಮ್ ನಂಬರ್ 1 ಆಪರೇಷನ್ ಇಲ್ಲ ಹಾಕ್ತೀನಿ ಈ ಮ್ಯಾಟ್ರಿಕ್ಸ್ಗೆ, ಈ ಮ್ಯಾಟ್ರಿಕ್ಸ್ಗೂ ಕೂಡ ಅದೇ ಆಪರೇಷನ್ಸ್ ಅಪ್ಲೈ ಆಗುತ್ತೆ. ಕಾಲಮ್ 1 ಎರಡಕ್ಕೂ ಕೂಡ ಸೇಮ್ ಆಪರೇಷನ್ ಅಪ್ಲೈ ಆಗುತ್ತೆ, ಕಾಲಮ್ 2 ಎರಡಕ್ಕೂ ಕೂಡ ಸೇಮ್ ಆಪರೇಷನ್ ಅಪ್ಲೈ ಆಗ್ತಾ ಹೋಗುತ್ತೆ. ಈಗ ನೋಡಿ, ನಾನು ಕಾಲಮ್ 2 ಅಲ್ಲಿ ಇರುವಂತಹ 2 ಅನ್ನ 0 ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ 1. ಸೊ 1 ಯಾವ್ದ್ರಲ್ಲಿದೆ, C1 ಅಂದ್ರೆ ಕಾಲಮ್ 1 ಅಲ್ಲಿ ಇದೆ. C2 ಅಲ್ಲಿ ಇರುವಂತಹ ವ್ಯಾಲ್ಯೂನ ನಾನು ಚೇಂಜ್ ಮಾಡಬೇಕು ವಿತ್ ರೆಫರೆನ್ಸ್ ಆಫ್ C1. ಏನ್ ಮಾಡ್ಬೇಕು, ಇದನ್ನ ನಾನು 2 ಅನ್ನ 0 ಮಾಡಬೇಕು. ಸೊ ಉಲ್ಟಾ ಬರೀ -2, ಇಲ್ಲಿ +2 ಇತ್ತು, ಉಲ್ಟಾ -2. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಕೇವಲ C2 ಅಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ, ಯಾಕಂದ್ರೆ C2 ಮಾತ್ರ ಆಪರೇಷನ್ ಅನ್ನ ಅಪ್ಲೈ ಮಾಡಿರೋದು. C1 ಸೇಮ್ ಇರುತ್ತೆ, 1 3 ಅದೇ ರೀತಿ, 1 0 ಅದೇ ರೀತಿ ಉಳ್ಕೊಳ್ಳುತ್ತೆ. ಮೊದಲಿಗೆ C2 - 2C1, ಮೊದಲನೇ C2 ವ್ಯಾಲ್ಯೂ ಏನು, 2 -2C1, 2 ಇಂಟು ಅದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ is 1. ಸೊ 2 - 2 will be equal to 0. ಸೊ ನಾವು ಈ ಒಂದು ಆಪರೇಷನ್ ಅನ್ನ 0 ಮಾಡೋದಕ್ಕೆ ಅಪ್ಲೈ ಮಾಡಿದ್ವಿ, ಸೊ 0 ಆಗಿದೆ. ನೆಕ್ಸ್ಟ್ ಎರಡನೇ ಎಲಿಮೆಂಟ್ ಏನು, C2 ಅಲ್ಲಿ 7 -2 ಇಂಟು ಅದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನು, 3. ಸೊ 7 - 3 2 6, 7 - 6 ಅಂತಂದ್ರೆ 1. ನೆಕ್ಸ್ಟ್ ಈ ಕಡೆ ಬನ್ನಿ, C2ಗೆ 0 -2 ಇಂಟು ಅದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ is 1. ಸೊ 0 - 2 into 1 will be -2. ನೆಕ್ಸ್ಟ್ 1 ಇದೆ, 1 - 2 ಇಂಟು ಅದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ is 0. 2 zeros are 0, 1 - 0 will be 1. ಈಗ ನೋಡಿ, ಕಂಪೇರ್ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೂ ಈ ಮ್ಯಾಟ್ರಿಕ್ಸ್ಗೂ
ಈ ಒಂದು ಪೊಸಿಷನ್ ಫಿಕ್ಸ್ ಆಯಿತು 1 ಇದೆ, ಈ ಒಂದು ಪೊಸಿಷನ್ ಫಿಕ್ಸ್ ಆಯಿತು 0 ಇದೆ, ಈ ಒಂದು ಪೊಸಿಷನ್ ಫಿಕ್ಸ್ ಆಯಿತು 1 ಇದೆ. ಕೇವಲ ಈ ಒಂದು 3 ಅನ್ನು ನಾನು 0 ಆಗಿ ಕನ್ವರ್ಟ್ ಮಾಡಿದ್ರೆ ಈ ಒಂದು ಮ್ಯಾಟ್ರಿಕ್ಸ್ ಅನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ದಂಗೆ ಆಯಿತು. ಈಗ ಈ ಒಂದು 3 ಎಲ್ಲಿದೆ? ಕಾಲಮ್ ನಂಬರ್ 1 ಅಲ್ಲಿ ಇದೆ. ಸೊ ನಾನೇನು ಮಾಡ್ಬೋದು? ಕಾಲಮ್ 2 ಇನ ರೆಫರೆನ್ಸ್ ಅನ್ನು ತಗೋಬಹುದು. ಕಾಲಮ್ 1 ಅಲ್ಲಿ ನಾನು ಚೇಂಜಸ್ ಅನ್ನು ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ಕಾಲಮ್ 2. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅದರ ಆಪೋಸಿಟ್ ಅನ್ನು ಬರಿತೀನಿ. ಇಲ್ಲಿ +3 ಇದೆ, -3 ಅನ್ನ ಬರಿತಾ ಹೋಗ್ತೀನಿ. ಸೊ ನಾನು ಅವಾಗಲೇ ಹೇಳಿದೆ, ನಾನು ಇಲ್ಲಿ ಕಾಲಮ್ 1 ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ರೆ ಇಲ್ಲೂ 1ಗೂ ಕೂಡ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಸ್ಟಾರ್ಟಿಂಗು. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನು ಮಾಡಬೇಕು, ನೀವು C2 ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. C2 ಫುಲ್ ಕರೆಕ್ಟಾಗಿ ಸಾಲ್ವ್ ಆದ್ಮೇಲೆ ನೋಡಿ, C2 ಎರಡು ಕೂಡ ಸಾಲ್ವ್ ಆಗಿದೆ. C2 ಎರಡು ಕೂಡ ಸಾಲ್ವ್ ಆದ್ಮೇಲೆ ನೀವು C1 ಗೆ ರೆಫರೆನ್ಸ್ ಅನ್ನ ತಗೋಬಹುದು. ಈಗ ಅಪ್ಲೈ ಮಾಡ್ತಾ ಬನ್ನಿ ಈ ಒಂದು ಈಕ್ವೇಶನ್ ಅನ್ನ. C1 - 3C2. ಸೊ C1 ಅನ್ನು ಅಪ್ಲೈ ಮಾಡಿರೋದ್ರಿಂದ C2 ವ್ಯಾಲ್ಯೂಗಳು ಸೇಮ್ ಉಳ್ಕೊಂತಾವೆ ಪ್ರೀವಿಯಸ್ ಸ್ಟೆಪ್ ಇಂದ. 0 1 2 1. ಈಗ ಮೊದಲನೇ C1 ವ್ಯಾಲ್ಯೂ ಏನು? 1 -3 ಇಂಟು ಅದರ ರೆಸ್ಪೆಕ್ಟಿವ್ C2 ವ್ಯಾಲ್ಯೂ ಇಸ್ 0. 3 into 0 will be 0. 1 minus 0 will be 1. Next 3 3 into ಅದರ ರೆಸ್ಪೆಕ್ಟಿವ್ C2 ವ್ಯಾಲ್ಯೂ ಇಸ್ 1. 3 1s are 3. 3 minus 3 will be 0. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಯಿತು. 0 0 ಕನ್ವರ್ಟ್ ಆಯಿತು. ನೆಕ್ಸ್ಟ್ ಈ ಕಡೆದು ಬರೀಬೇಕು. 1 -3 ಇಂಟು ಅದರ ರೆಸ್ಪೆಕ್ಟಿವ್ C2 ವ್ಯಾಲ್ಯೂ ಇಸ್ -2. ಮೈನಸ್ ಇಂಟು ಮೈನಸ್ ಪ್ಲಸ್. 3 2s are 6. ಮೈನಸ್ ಇಂಟು ಮೈನಸ್ ಪ್ಲಸ್. 3 2s are 6. ಸೊ 1 + 6 ಅಂತಂದ್ರೆ ಎಷ್ಟಾಯಿತು? 7. ನೆಕ್ಸ್ಟ್ ಲಾಸ್ಟ್ ಒನ್ 0 -3 ಇಂಟು ಅದರ ರೆಸ್ಪೆಕ್ಟಿವ್ ಕಾಲಮ್ ವ್ಯಾಲ್ಯೂ C2 ವ್ಯಾಲ್ಯೂ ಏನು? 1. ಸೊ -3 ಆಗುತ್ತೆ ಇದು. ಸೊ -3 ಇಲ್ಲಿ ಸಾರಿ, ಇದು -2 ಇದ್ದಿದ್ದು ಮೈನಸ್ ಅನ್ನ ಬಿಟ್ಟಿದ್ದೆ. ಸೊ ಇವಾಗ ನಮಗೆ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಸಿಕ್ತು. ಯಾವ ರೀತಿ ನೋಡಿ, ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇತ್ತು. ಇಲ್ಲಿ ಕೊಟ್ಟಿದ್ದಂತ ಮ್ಯಾಟ್ರಿಕ್ಸ್ ಅನ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಾದ್ಮೇಲೆ ಈ ಒಂದು ಮ್ಯಾಟ್ರಿಕ್ಸ್ ಏನಿದೆ, ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು. ಯಾಕೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು A ಇಂಟು A ಇನ್ವರ್ಸ್. A ಇದೆ, A ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಈ ಈಕ್ವೇಶನ್ ಇಂದ ನಮಗೆ ಆನ್ಸರ್ ಗೊತ್ತಾಯ್ತು. ಏನು? ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ A ವಿಲ್ ಬಿ ಈಕ್ವಲ್ ಟು ಸೇಮ್ ವ್ಯಾಲ್ಯೂಗಳನ್ನ ಬರೀರಿ. 7 -2 -3 1. ಈಗ ಈಸಿ ಟ್ರಿಕ್ ಇಂದ ಯಾವ ರೀತಿ ನಮ್ಮ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡೋದು. ನೋಡಿ, ಇನ್ವರ್ಸ್ ಆಫ್ ಎನಿ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಏನಾದ್ರು ಕೊಟ್ಟರೆ ಅದು ಇನ್ವರ್ಸ್ ಏನಾಗಿರುತ್ತೆ ನೋಡಿ, ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತಹ 1 ಮತ್ತು 7 ಈ ಪೊಸಿಷನ್ ಮತ್ತು ಈ ಪೊಸಿಷನ್ ಎರಡು ಕೂಡ ಸ್ವ್ಯಾಪ್ ಆಗ್ತವೆ. ಎರಡು ಸ್ವ್ಯಾಪ್ ಆಗಿದೆಯಾ? ಎಸ್. ನೆಕ್ಸ್ಟ್ ಇವೆರಡು ಏನಾಗ್ತವೆ? ಅದೇ ಪೊಸಿಷನ್ ಅಲ್ಲಿ ಉಳ್ಕೊಂತವೆ ವಿತ್ ದಿ ಆಪೋಸಿಟ್ ಸೈಡ್. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬರುತ್ತೆ ಇನ್ವರ್ಸ್ ಅಲ್ಲಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಮೈನಸ್ ಇದ್ದಿದ್ರೆ ಇಲ್ಲಿ ಪ್ಲಸ್ ಬರ್ತಾ ಇತ್ತು. ಸೊ ಸಿಂಪಲ್ ಟ್ರಿಕ್ ಏನು? ಇಲ್ಲಿ ಫಸ್ಟ್ ಎಲಿಮೆಂಟ್ ಮತ್ತೆ 7th ಎಲಿಮೆಂಟ್ ಇರುವಂತಹ ಜಾಗದಲ್ಲಿ ಇರುವಂತಹ ಎಲಿಮೆಂಟ್ಗಳು ಸ್ವ್ಯಾಪ್ ಆಗ್ತವೆ. ಅದ್ರ ಜಾಗಕ್ಕೆ ಇದು, ಇದ್ರ ಜಾಗಕ್ಕೆ ಅದು. ನೆಕ್ಸ್ಟ್ ಉಳಿದಿರುವಂತಹ ಎರಡು ಎಲಿಮೆಂಟ್ಗಳು ಅವುಗಳು ಅದೇ ಜಾಗದಲ್ಲಿ ಉಳ್ಕೊಂತವೆ ವಿತ್ ದಿ ಆಪೋಸಿಟ್ ಸೈಡ್. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಕಾಲಮ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. 3x3 ಮ್ಯಾಟ್ರಿಕ್ಸ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.